ಶಿಶು ಹತ್ಯೆಯಂತಹ ನೀಚ ಪಾತಕ ಕೃತ್ಯವನ್ನು ನೀನೇಕೆ ಮಾಡಿದೆಯಮ್ಮ? ಇಲ್ಲ ಇಲ್ಲ, ನಾನು ಯಾವ ಶಿಶು ಹತ್ಯೆಯನ್ನು ಮಾಡಿಲ್ಲ. ಅಂತ ಪಾಪ ಕಾರ್ಯವನ್ನ ನಾನು ಕನಸಿನಲ್ಲೂ ಯೋಚಿಸಿದವಳಲ್ಲ. ಇವನು ನನ್ನ ಪುತ್ರನೇ. ಹಾವು ಕಚ್ಚಿ ಸತ್ತಿದ್ದಾನೆ. ಶವ ಸಂಸ್ಕಾರ ಮಾಡಲು ಇಲ್ಲಿಗೆ ತಂದರೆ ನನ್ನನ್ನೇ ಹಂತಕ್ಕೆ ಎಂದು ಹಿಡಿದೊಯ್ದರು. ನಾನು ನಿರಪರಾಧಿ, ನಾನು ನಿರಪರಾಧಿ. ನೀನು ಅಪರಾಧಿಯೋ ನಿರಪರಾಧಿಯೋ ಅದು ನನಗೆ ಸಂಬಂಧಪಟ್ಟ ವಿಷಯವಲ್ಲಮ್ಮ. ನನ್ನ ಒಡೆಯನ ಆಜ್ಞೆಯನ್ನು ಪಾಲಿಸುವುದಷ್ಟೇ ನನ್ನ ಕರ್ತವ್ಯ. ನೀನು ಸಿದ್ಧಳಾಗು. ಅಯ್ಯ, ಸ್ವಲ್ಪ ಕನಿಕರ ತೋರು ಮಹಾತ್ಮ. ನಿನ್ನ ಕರ್ತವ್ಯ ಪಾಲನೆಗೆ ನಾನು ಅಡ್ಡಿಪಡಿಸುವುದಿಲ್ಲ. ಆದರೆ ಅದಕ್ಕೆ ಮೊದಲು ಈ ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅನುವು ಮಾಡಿಕೊಡುವಯ್ಯ. ದಯವಿಟ್ಟು ದಯ ತೋರು. ಆಗಬಹುದು. ಮೊದಲು ನಿನ್ನ ಕುಮಾರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಆ ನಂತರ ನನ್ನ ಪರಶುವಿಗೆ ಕೊರಳು ನೀಡಲು ಸಿದ್ಧಳಾಗ. ಅಯ್ಯ, ನಿನ್ನ ಈ ಔದಾರ್ಯಕ್ಕೆ ವಂದನೆಗಳು ಮಹಾತ್ಮ. ಆದರೆ ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಲು ನೀನು ಒಂದು ವರಹವನ್ನು ತೆರವಾಗಿ ನೀಡಬೇಕು. ಅಲ್ಲದೆ ಪಡಿಯಕ್ಕಿ ಒಂದು ಹೊಸ ಬಟ್ಟೆಯನ್ನು ನೀಡಬೇಕು. ಇದು ಒಡೆಯನ ಆಜ್ಞೆ. ಇದು ನೀಡದೆ ನೀನು ಶವ ಸಂಸ್ಕಾರವನ್ನು ಮಾಡುವ ಹಾಗಿಲ್ಲ. ಅಯ್ಯೋ, ನನ್ನ ಬಳಿ ಒಂದು ಕವಡೆಯೂ ಇಲ್ಲವೇ? ಅಯ್ಯ, ದಯೆ ತೋರು ಮಹಾತ್ಮ. ನನ್ನ ಪಾಲಿನ ಪಡಿಯಕ್ಕಿ ಹಾಗೂ ಹೊಸ ಬಟ್ಟೆಯನ್ನು ಬೇಕಾದರೆ ನಾನು ಬಿಟ್ಟು ಬಿಡುತ್ತೇನೆ. ಆದರೆ ನೀನು ಒಂದು ವರಹವನ್ನು ನೀಡಲೇಬೇಕು ತಾಯಿ. ಅದು ಒಡೆಯನಿಗೆ ನೀಡಲೇಬೇಕಾದ ತೆರ. ಅದಿಲ್ಲದೆ ಶವ ಸಂಸ್ಕಾರ ಮಾಡುವ ಹಾಗಿಲ್ಲ. ಅಯ್ಯ ಪುಣ್ಯಾತ್ಮ, ಈಗ ಮೊದಲು ನನ್ನ ಕಂದನ ಶವ ಸಂಸ್ಕಾರಕ್ಕೆ ಅವಕಾಶ ಕೊಡು.
ಆಮೇಲೆ ನನ್ನ ಶಿರಚ್ಛೇದನವನ್ನು ಮಾಡು. ಆನಂತರ ನನ್ನ ಕೊರಳಲ್ಲಿರೋ ಈ ತಾಳಿಯನ್ನ ನಿನ್ನ ಬಡೆಯ ತೆರಕ್ಕೆ ತೆಗೆದುಕೋ. ಆಯಿತು, ಹಾಗೇ ಆಗಲಿ. ಮೊದಲು ನಿನ್ನ ಪುತ್ರನ ಶವ ಸಂಸ್ಕಾರವನ್ನು ಮಾಡಿ ಮುಗಿಸು. ಧನ್ಯವಾದಗಳು. ಸತ್ತಿರವನು ತನ್ನ ಪ್ರೀತಿಯ ಪುತ್ರನೇ. ತಾನು ವಧಿಸಬೇಕಾಗಿರುವುದು ತನ್ನ ಪ್ರೀತಿಯ ಮಡದಿಯೇ ಎಂಬ ಅರಿವೇ ಇಲ್ಲದೆ ಹರಿಶ್ಚಂದ್ರ ಮಹಾರಾಜರು ಶವ ಸಂಸ್ಕಾರಕ್ಕೆ ಅವಕಾಶ ನೀಡಿದರು. ಆದರೆ ಪುತ್ರ ಶೋಕದಿಂದ ತತ್ತರಿಸಿ ಹೋದ ಚಂದ್ರಮತಿ ದೇವಿಯ ಪ್ರಲಾಪವನ್ನು ನೆನೆದುಕೊಂಡರೆ ಕರಳು ಕತ್ತರಿಸಿದಂತಾಗುತ್ತದೆ. ಸೀತೆ, ನೀನು ಇನ್ನೂ ಹರಿಶ್ಚಂದ್ರ ಮಹಾರಾಜರ ಕಥೆಯ ಗುಂಗಿನಲ್ಲಿ ಇರುವಂತೆ ಕಾಣುತ್ತಿದೆ. ಹೌದು ಸ್ವಾಮಿ, ಅದನ್ನು ಮರೆಯುವುದೇ ಸಾಧ್ಯವಾಗುತ್ತಿಲ್ಲ. ಒಂದು ಕಡೆ ಪುತ್ರ ಶೋಕ, ಇನ್ನೊಂದು ಕಡೆ ನಿರಪರಾಧಿಯಾದ ಪತ್ನಿಯನ್ನು ತಾನೇ ತನ್ನ ಕೈಯಾರೆ ಕೊಲ್ಲುವಂತಹ ಸ್ಥಿತಿ. ಹರಿಶ್ಚಂದ್ರ ಮಹಾರಾಜರಿಗೆ ಎಂಥ ಸಂಕಟದ ಪರಿಸ್ಥಿತಿ. ಇನ್ನು ಚಂದ್ರಮತಿಗಾದರೂ ಪುತ್ರನ ದುರ್ಮರಣವನ್ನು ಕಂಡ ದುಃಖವಲ್ಲದೆ ಚಕ್ರವರ್ತಿಯಾಗಿದ್ದ ತನ್ನ ಪತಿಗೆ ಸ್ಮಶಾನವನ್ನು ಕಾಯುವ ದುಸ್ಥಿತಿ ಬಂತಲ್ಲ ಎಂಬ ನೋವು. ಇನ್ನು ಕೆಲವೇ ಕ್ಷಣಗಳಲ್ಲಿ ಪತಿ ಪತ್ನಿಯರು ಶಾಶ್ವತವಾಗಿ ದೂರವಾಗುವ ಸಂದರ್ಭ. ಇದನ್ನು ನೆನೆದುಕೊಂಡರೆ ಸಮಾಧಾನ ಮಾಡಿಕೊಡಿ. ಮುಂದಿನ ಕಥೆಯನ್ನು ಕೇಳಿದರೆ ನಿನ್ನ ಸಂಕಟ ನಿವಾರಣೆ ಆಗುತ್ತದೆ. ಇನ್ನೇನು ಹರಿಶ್ಚಂದ್ರ ಮಹಾರಾಜರು ಚಂದ್ರಮತಿ ದೇವಿಯ ಶಿರಚ್ಛೇದನ ಮಾಡಬೇಕು. ಅಷ್ಟರಲ್ಲಿ ಎಲ್ಲವೂ ಸುಖಾಂತ್ಯವಾಯಿತು. ಅಯ್ಯೋ ದುರ್ವಿಧಿಯೇ, ಎಂಥ ನಿರ್ದಯಿ ನೀನು. ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ದಾಸದಾಸಿಯರಿಂದ ಸೇವೆ ಪಡೆದ ರಾಜಕುಮಾರ, ಪರಮಾನ್ನವನುಂಡು ಬೆಳೆದ ಏನಿತು ಸುಂದರ, ಏನಿತು ಸುಂದರ. ಬಂದ ಕಷ್ಟಗಳಿಗೆ ಅಂಜಲಿಲ್ಲ. ಪತಿಯಿಂದ ದೂರವಾದೆ ಎಂದು ನಾನು ಅಳುಕಲಿಲ್ಲ. ಈ ನನ್ನ ಕಂದನಾದರೂ ನನ್ನ ಜೊತೆಯೇ ಇದ್ದಾನೆ ಎಂದು ನಾನು ಸಮಾಧಾನ ಪಟ್ಟುಕೊಳ್ಳುತ್ತಿದ್ದೆ. ಕಂದ, ನೀನು ನನ್ನನ್ನು ಒಂಟಿಯಾಗಿ ಬಿಟ್ಟು ಹೊರಟು ಹೋದೆಯಾ? ನೀನಿಲ್ಲದೆ ಈ ಜಗತ್ತೇ ಶೂನ್ಯವಾಗಿ ಹೋಯಿತು. ಆದರೆ ಕಂದ, ನೀನು ಹೆದರಬೇಡ. ನಿನ್ನನ್ನು ಹೆಚ್ಚು ಹೊತ್ತು
ಕಾಯಿಸುವುದಿಲ್ಲ. ನಾನು ಬೇಗ ನಿನ್ನ ಬಳಿಗೆ ಬಂದು ಬಿಡುತ್ತೇನೆ. ಕಾಶಿ ಮಹಾರಾಜರು ನನಗೆ ಮರಣದಂಡನೆಯನ್ನು ವಿಧಿಸಿ ದೊಡ್ಡ ಉಪಕಾರವೇ ಮಾಡಿದ್ದಾರೆ. ಆದರೆ ಕಂದ ಲೋಹಿತಾಶ್ವ, ಮಹಾತ್ಮರಾದ ಹರಿಶ್ಚಂದ್ರ ಮಹಾರಾಜರ ಪುತ್ರವಾಗಿ ಅಯೋಧ್ಯೆಯ ರಾಜಕುಮಾರನಾಗಿ ಹೆತ್ತ ತಾಯಿಯ ಕೈಯಿಂದಲೇ ಸಂಸ್ಕಾರ ಮಾಡಿಸಿಕೊಳ್ಳುವಂತಹ ಸ್ಥಿತಿ ನಿನಗೆ ಬಂದು ಬಿಟ್ಟಿದ್ದೆ. ಅಯ್ಯೋ, ಮಹಾರಾಣಿ ಚಂದ್ರಮತಿಯಾದ ನಾನು ಅಪರಾಧಿಯಂತೆ ಮರಣದಂಡನೆಗೆ ಗುರಿಯಾಗಿದ್ದೇನೆ. ನೀನು ಹಾವು ಕಚ್ಚಿ ಅನಾಥನಂತೆ ಅಕಾಲ ಮರಣಕ್ಕೆ ಗುರಿಯಾಗಿದ್ದೀಯ. ಪ್ರಾಣಪ್ರಿಯರಾದ ಪತ್ನಿ ಪುತ್ರರ ಈ ದುರವಸ್ಥೆಯನ್ನು ಅರಿಯದ ಆ ನಿನ್ನ ತಂದೆ ಹರಿಶ್ಚಂದ್ರ ಮಹಾರಾಜರು ಈಗ ಎಲ್ಲಿರುವರೋ, ಏನು ಮಾಡುತ್ತಿರುವರೋ? ಕಂದ, ನಿನ್ನ ಸಂಸ್ಕಾರವಾದ ಮರುಕ್ಷಣರು ನನ್ನ ವಧೆಯೂ ಆಗಿ ಹೋಗುತ್ತದೆ. ಈ ವಾರ್ತೆಯನ್ನು ಅವರಿಗೆ ಯಾರು ತಿಳಿಸುತ್ತಾರೆ? ಅಯ್ಯೋ, ಇದೇನಾಗಿ ಹೋಯಿತು ಕಂದ? ಕುಮಾರ, ಲೋಹಿತಾಶ್ವ, ದೇವಿ, ಚಂದ್ರಮತಿ, ಕಂದ, ಕುಮಾರ, ಲೋಹಿತಾಶ್ವ, ನಿನ್ನನ್ನು ಈ ಸ್ಥಿತಿಯಲ್ಲಿ ನೋಡುವಂತೆ ಮಾಡಿದನೇ ಆ ದುರ್ವಿಧಿ. ಇಂದಲ್ಲ ನಾಳೆ ನನ್ನ ಪ್ರಾರಬ್ಧ ಕರ್ಮಗಳೆಲ್ಲ ಕಳೆದು ಅಯೋಧ್ಯೆಯ ಸಿಂಹಾಸನದಲ್ಲಿ ನೀನು ವಿರಾಜಮಾನನಾಗುವೆ ಎಂದು ಭಾವಿಸಿದ್ದರೆ ಈಗ ಈ ಸುಡುಗಾಡಿನಲ್ಲಿ ಶವವಾಗಿ ಬಿದ್ದಿರುವೆ ಎಂದು. ಸ್ವಾಮಿ, ಸ್ವಾಮಿ, ಸ್ಮಶಾನದಲ್ಲಿ? ಸ್ವಾಮಿ, ಹೌದು ದೇವಿ, ನಾನೇ ನಿನ್ನ ಪತಿ, ಈ ಕಂದನ ತಂದೆ, ಅಯೋಧ್ಯೆಯ ಮಹಾರಾಜ. ವಿಶ್ವಾಮಿತ್ರ ಮುನಿಗಳಿಗೆ ಕೊಡಬೇಕಾದ ದಕ್ಷಿಣೆಯ ಧನಕ್ಕಾಗಿ ಈ ಸ್ಮಶಾನದೊಡೆಯ ವೀರಬಾಹುವಿಗೆ ನನ್ನನ್ನು ನಾನೇ ಮಾರಿಕೊಂಡು ದಾಸನಾಗಿರುವೆ. ಅಯ್ಯೋ ಸ್ವಾಮಿ, ಏನಿದು ಸ್ವಾಮಿ, ಇದೇನಿದು ಪರೀಕ್ಷೆ? ಅಯ್ಯೋ, ಚಕ್ರವರ್ತಿಯಾಗಿ ವಿಶಾಲ ಸಾಮ್ರಾಜ್ಯವನ್ನೇ ಆಳುತ್ತಿದ್ದ ನೀವು ಈಗ ಈ ಸ್ಮಶಾನದಲ್ಲಿ ಹೆಣಗಳನ್ನು ಸುಡುವ ಕಾಯಕವನ್ನು ಮಾಡುವಂತಾಯಿತೆ. ಅಯ್ಯೋ ಸ್ವಾಮಿ. ದೇವಿ, ಸತ್ಯಕ್ಕಾಗಿ ಇಂತಹ 1000 ಕಷ್ಟಗಳು ಬಂದರೂ ನಾನು ಹೆದರುವುದಿಲ್ಲ. ಆದರೆ ಯುವರಾಜ್ಯಾಭಿಷೇಕ ಮಾಡಬೇಕಾಗಿದ್ದ ಈ ನನ್ನ ಕಂದನಿಗೆ ನಾನೇ ನನ್ನ ಕೈಯಾರೆ ಹೇಗೆ ಸಂಸ್ಕಾರವನ್ನು ಮಾಡಲಿ ದೇವಿ? ಹೇಗೆ ಸಂಸ್ಕಾರವನ್ನು ಮಾಡಲಿ? ನಿಜ ಪ್ರಭು, ಸತ್ಯಕ್ಕಾಗಿ ಎಂಥ ಕಷ್ಟ ಬಂದರೂ ನಾವು ಹೆದರಬಾರದು. ಸಿದ್ಧರಾಗಿ ಪ್ರಭು. ಧೀರರಾದ ನೀವು ಪತ್ನಿ ಪುತ್ರರಿಗಾಗಿ ಹೀಗೆ ಶೋಕಿಸುವುದು ತರವಲ್ಲ. ಧೈರ್ಯವಾಗಿ
ನನ್ನ ಶಿರಚ್ಛೇದನವನ್ನು ಮಾಡಿ ನಿಮ್ಮ ಒಡೆಯನ ಆಜ್ಞೆಯನ್ನು ಪಾಲಿಸಿ. ಹೆತ್ತ ಮಗನ ಸಂಸ್ಕಾರ, ಪ್ರಿಯ ಪತ್ನಿಯ ವಧೆ, ಎರಡೂ ಸಹಿಸಲಾರದ ಸಂಕಟದ ಕಾರ್ಯಗಳು. ಈ ಸಂಕಟದ ಕಾರ್ಯವನ್ನು ಮಾಡುವುದಕ್ಕಿಂತ ನನ್ನ ಸೂತನೊಡನೆ ಚಿತೆ ಏರಿ ದಹಿಸಿ ಹೋಗುವುದೇ ಒಳಿತು. ಪ್ರಭು, ಸ್ವಲ್ಪ ಯೋಚಿಸಿ. ನೀವು ಚಿತೆಯನ್ನೇರಿದರೆ ನಿಮ್ಮ ಹಿಂದೆ ಸತಿಯಾಗಿ ನಾನು ಚಿತೆಯನ್ನೇರುವುದೇ ನನ್ನ ಕರ್ತವ್ಯವು. ಆದರೆ ಅದರಿಂದ ಸತ್ಯವಂತರೆಂಬ ನಿಮ್ಮ ಖ್ಯಾತಿಗೆ ಕಳಂಕ ಬರುತ್ತದೆ ಪ್ರಭು. ಹಾಗಾಗಬಾರದು ಸ್ವಾಮಿ. ಪತಿಯಾದ ನಿಮ್ಮ ಕೈಯಿಂದಲೇ ಸಾವನ್ನು ಪಡೆಯುವುದು ನನ್ನ ಪರಮ ಸೌಭಾಗ್ಯ ಸ್ವಾಮಿ. ಸಿದ್ಧರಾಗಿ. ನಿಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಿ ನನ್ನ ಶಿರಚ್ಛೇದನವನ್ನು ಮಾಡಿ. ಮುಂದೆ 1000 ಜನ್ಮಗಳು ಬಂದರು ನೀವೇ ನನ್ನ ಪತಿಯಾಗಬೇಕೆಂದು ಕರುಣಾಮಯನಾದ ವಿಶ್ವನಾಥ ಸ್ವಾಮಿಯನ್ನು ನಾನು ಬೇಡಿಕೊಳ್ಳುತ್ತೇನೆ. ಬನ್ನಿ ಪ್ರಭು, ನಿಮ್ಮ ಕರ್ತವ್ಯ ಪಾಲನೆಯನ್ನು ಮಾಡಿ. ಸಿದ್ಧರಾಗಿ ಪ್ರಭು. ವಿಶ್ವನಾಥ, ಎಲ್ಲೋ ಹರಿಶ್ಚಂದ್ರ? ಮುನೀಂದ್ರ, ಮುನೀಂದ್ರ, ತಾವು? ನೀನು ನನ್ನ ಅಗ್ನಿ ಪರೀಕ್ಷೆಯಲ್ಲಿ ವಿಜಯಶಾಲಿಯಾದೆ. ನೀವು ಯಾರೂ ಪ್ರಾಣಾರ್ಪಣೆ ಮಾಡಬೇಕಾಗಿಲ್ಲ. ನಿನ್ನ ಸಮಸ್ತ ರಾಜ್ಯಕೋಶಗಳನ್ನ ನಿನಗೆ ಹಿಂದಿರುಗಿಸಿದ್ದೇನೆ. ಮುನೀಂದ್ರ, ಹೌದು ಹರಿಶ್ಚಂದ್ರ ಮಹಾರಾಜ, ಇದೆಲ್ಲ ವಿಶ್ವಾಮಿತ್ರ ಮುನಿಗಳ ಮಾಯೆ. ನಿನ್ನ ಪತ್ನಿ ಪುತ್ರರನ್ನು ಕೊಂಡುಕೊಂಡಿದ್ದು ನಾನೇ. ಇಷ್ಟಕ್ಕೂ ನಾನು ಆರಂದುಕೊಂಡೆಯಾ? ಶಂಕರ, ವಿಶ್ವನಾಥ, ಅಲ್ಲಿ ನೋಡು ಲೋಹಿತಾಶ್ವ. ಸ್ವಾಮಿ,
ನಿನ್ನ ಪುನರ್ಜನ್ಮಕ್ಕೆ ಕಾರಣರಾದ ಈ ಪೂಜ್ಯರಿಗೆ ವಂದಿಸು ಮಗನೇ. ನಮೋ ನಮಃ, ನಮೋ ನಮಃ. ಹಾಗೆ ನಿನ್ನ ಪತ್ನಿ ಪತಿವ್ರತಾ ಶಿರೋಮಣಿ ಚಂದ್ರಮತಿ ದೇವಿಯ ಮೇಲೆ ಬಂದ ಆರೋಪವು ಮಾಯೆಯೇ. ಇನ್ನು ಶಿರಚ್ಛೇದನದ ಶಿಕ್ಷೆಯೇ ಮಾತೆಲ್ಲಿ. ನಿನ್ನ ಪತ್ನಿ ಪುತ್ರರೊಂದಿಗೆ ನನ್ನ ಸ್ವರ್ಗಕ್ಕೆ ಆಗಮಿಸಿ ಅಲ್ಲಿಯ ಭೋಗಭಾಗ್ಯಗಳನ್ನು ಅನುಭವಿಸು. ದೇವೇಂದ್ರ, ತಮ್ಮ ಆಹ್ವಾನಕ್ಕೆ ಅನಂತ ವಂದನೆಗಳು. ಆದರೆ ಅದು ಸಾಧ್ಯವಾಗದ ಮಾತು ಸ್ವಾಮಿ. ನಾನು ನನ್ನ ಸ್ವಾಮಿ ವೀರಬಾಹುವಿನ ದಾಸ. ಆತ ಅಪಾರ ಧನವನ್ನು ಕೊಟ್ಟು ನನ್ನನ್ನು ಕೊಂಡುಕೊಂಡಿದ್ದಾನೆ. ಆತನ ಅನುಮತಿ ಇಲ್ಲದೆ ನಾನು ಇಲ್ಲಿಂದ ಕದಲಲಾರೆ. ಭಲೆ ಭಲೆ ಹರಿಶ್ಚಂದ್ರ, ನಿನ್ನ ಧರ್ಮಶ್ರದ್ಧೆ ಅನುಪಮ. ದೇವೇಂದ್ರನೇ ನಿನ್ನನ್ನು ಸ್ವರ್ಗಕ್ಕೆ ಆಹ್ವಾನಿಸುತ್ತಿರುವಾಗ ಒಡೆಯನ ಸೇವೆಯನ್ನು ತಪ್ಪುವುದಿಲ್ಲವೆಂದು ಹೇಳುತ್ತಿರುವ ನಿನ್ನ ಸ್ವಾಮಿನಿಷ್ಠೆ ಧರ್ಮನಿಷ್ಠೆಗೆ ಯಾವುದು ತಾನೇ ಸಾಟಿಯಾದಿ? ಅಯ್ಯ ಹರಿಶ್ಚಂದ್ರ, ನಿನ್ನ ಒಡೆಯನಾಗಿ ಸ್ಮಶಾನಕ್ಕೆ ಅಧಿಪತಿಯಾದ ಈ ವೀರಬಾಹುವನ್ನು ಯಾರೆಂದು ತಿಳಿದಿರುವೆ? ಇದು ನಾನೇ ಯಮಧರ್ಮ. ಇದು ನಾನೇ ಯಮಧರ್ಮ. ಯಮಧರ್ಮರಾಯ, ನಮೋ ನಮಃ, ನಮೋ ನಮಃ. ಹರಿಶ್ಚಂದ್ರ, ವಿಶ್ವಾಮಿತ್ರ ಮುನಿಗಳ ಈ ನಾಟಕದಲ್ಲಿ ಹಲವಾರು ದೇವತೆಗಳು ಹಲವಾರು ಪಾತ್ರಗಳನ್ನು ವಹಿಸಿದ್ದಾರೆ. ಈಗಲಾದರೂ ಸ್ವರ್ಗಕ್ಕೆ ಬರಲು ಮನಸ್ಸು ಮಾಡು. ಹೌದು ಹರಿಶ್ಚಂದ್ರ, ನೀನು ಇಂದ್ರನ ಆಹ್ವಾನವನ್ನು ಅಂಗೀಕರಿಸಿ ಸ್ವರ್ಗಕ್ಕೆ ಹೋಗಲು ಯಾವ ಅಡ್ಡಿಯೂ ಇಲ್ಲ. ಇನ್ನು ಮುಂದೆ ಈ ಲೋಕದಲ್ಲಿ ಸೂರ್ಯ ಚಂದ್ರರಿರುವವರೆಗೂ ನೀನು ಸತ್ಯ ಹರಿಶ್ಚಂದ್ರನೆಂಬ ಹೆಸರಿನಿಂದ ವಿಶ್ವವಿಖ್ಯಾತಿಯನ್ನು ಹೊಂದು. ತಮ್ಮ ಅನುಗ್ರಹದಿಂದ ನಾನು ಕೃತಾರ್ಥನಾದೆ ಸ್ವಾಮಿ. ಆದರೆ ನಾನು ಅಯೋಧ್ಯೆಯನ್ನು ಬಿಟ್ಟು ಹೊರಟ ಸಂದರ್ಭದಲ್ಲಿ ಗೋಳಿಡುತ್ತಿದ್ದ ನನ್ನ ಪ್ರಜೆಗಳ ದುಃಖ ತಪ್ತ ಮುಖಗಳು ನನ್ನ ಕಣ್ಣೆದುರಿಗೆ ಕಾಣುತ್ತಿವೆ. ಆ ಮುಖಗಳಲ್ಲಿ ಮತ್ತೆ ಸಂತಸ ಉಕ್ಕುವುದನ್ನು ಕಂಡರೆ ಅದಕ್ಕಿಂತ ಮಿಗಿಲಾದ ಸ್ವರ್ಗ ಸುಖ ಬೇರೊಂದಿಲ್ಲ. ಸ್ವಾಮಿ, ನಾನು ಮತ್ತೆ ನನ್ನ ಪ್ರಜೆಗಳನ್ನು ಕಾಣಬೇಕು. ನಂತರ ನನ್ನ ಕುಮಾರನಿಗೆ ರಾಜ್ಯಾಭಿಷೇಕ ಮಾಡಬೇಕು. ತದನಂತರದಲ್ಲಿ ಬೇಕಾದರೆ ನಾನು ಸ್ವರ್ಗಕ್ಕೆ ಬರುವ ಆಲೋಚನೆ ಮಾಡಬಹುದು. ಬಲೆ ಹರಿಶ್ಚಂದ್ರ, ಬಲೆ. ನಿನ್ನ ಪ್ರಜಾವಾತ್ಸಲ್ಯವನ್ನು ಎಷ್ಟು ಹೊಗಳಿದರೂ ಸಾಲದು. ನಿನ್ನ ಧರ್ಮನಿಷ್ಠೆಯನ್ನು ಈಗಲೂ ಮೆರೆಯುತ್ತಿರುವೆ. ಆಗಲಿ, ನಿನ್ನ ಪತ್ನಿ ಪುತ್ರರೊಂದಿಗೆ ಅಯೋಧ್ಯೆಗೆ ತೆರಳಿ ಸುಖದಿಂದ ರಾಜ್ಯಭಾರ ಮಾಡು. ನಿನ್ನ ಪುತ್ರ ಪ್ರಾಪ್ತ ವಯಸ್ಸಿಗೆ ಬಂದ ಮೇಲೆ ಅವನಿಗೆ ಪಟ್ಟಾಭಿಷೇಕವನ್ನು ಮಾಡಿ ನಂತರ ನನ್ನ ಆಹ್ವಾನವನ್ನು ಮನ್ನಿಸು. ಧನ್ಯೋಸ್ಮಿ ದೇವ. ನಿಮಗೆ ಮಂಗಳವಾಗಲಿ. ನಿಮಗೆ ಮಂಗಳವಾಗಲಿ. ನಿನಗೆ ಮಂಗಳವಾಗಲಿ. ಧನ್ಯೋಸ್ಮಿ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ರಾಜಾದಿರಾಜರಿಂದ ಗುಣಗಾನವ ಕೇಳುತ್ತಾ. ಅಮರಾವತಿ ಮೀರಿಸು ಅಯೋಧ್ಯೆಯನ್ನಾಳುತ್ತ ಸತ್ಯಶೀಲ ಭೋಗ ಭಾಗ್ಯ ಕೀರ್ತಿಯಿಂದ ಮೆರೆಯುತ್ತ ಹರಿಶ್ಚಂದ್ರ ದೊರೆಯ ಹಿರಿಮೆ ಎನಿತು ಸುಂದರ, ಎನಿತು ಸುಂದರ, ಎನಿತು ಸುಂದರ. ಸೀತೆ, ಇದೇ ನಮ್ಮ ಪೂರ್ವಜರಾದ ಹರಿಶ್ಚಂದ್ರ ಮಹಾರಾಜರು ಸತ್ಯ ಹರಿಶ್ಚಂದ್ರನೆಂದು ವಿಖ್ಯಾತರಾದ ಕತೆ. ಸತ್ಯವಾಕ್ಯ ಪಾಲನೆಗಾಗಿ ಹಲವಾರು ಕಷ್ಟಗಳನ್ನು ಅನುಭವಿಸಿ ಗೆದ್ದ ರೀತಿ. ದೇವಿ, ಇಷ್ಟು ಕಾಲ ಹರಿಶ್ಚಂದ್ರ ಮಹಾರಾಜರ ಕಥೆಯನ್ನು ಕೇಳುತ್ತಿರುವಾಗ ನಿನ್ನ ಮುಖದಲ್ಲಿ ದುಗುಡ ದುಮ್ಮಾನಗಳು ಇರುತ್ತಿದ್ದವು. ಆದರೆ ಈಗ ತೃಪ್ತಿ ಸಮಾಧಾನಗಳು ಕಾಣುತ್ತಿವೆ.
ಅದಕ್ಕೆ ಕಾರಣವಿದೆ ಸ್ವಾಮಿ. ಹರಿಶ್ಚಂದ್ರ ಮತ್ತು ಚಂದ್ರಮತಿಯ ಕರಳು ಕತ್ತರಿಸುವ ಕಷ್ಟಗಳನ್ನು ಕೇಳುತ್ತಾ ಸಂಕಟವಾಗುತ್ತಿತ್ತು. ಆದರೆ ಈ ದಿನ ಅವರು ಆ ಕಷ್ಟಗಳ ಅಗ್ನಿಕುಂಡದಿಂದ ಪಾರಾಗಿ ದೈವ ಕೃಪಕ್ಕೆ ಪಾತ್ರರಾದರು. ಕಳೆದು ಹೋದ ತಮ್ಮ ಭಾಗ್ಯವನ್ನೆಲ್ಲ ಮರಳಿ ಪಡೆದರು. ಅದರಿಂದ ಸಮಾಧಾನವಾಗಿ ಸಂತೋಷವಾಗುತ್ತಿದೆ. ದೇವಿ, ಇಂಥ ಸತ್ವ ಪರೀಕ್ಷೆಯಿಂದಲೇ ಮಹಾತ್ಮರು ಮನ್ನಣೆ ಪಡೆಯುವುದು. ಇಲ್ಲವಾದರೆ ನಾನು ಹರಿಶ್ಚಂದ್ರ ಮಹಾರಾಜರ ಕಥೆಯನ್ನು ಹೇಳುತ್ತಲೂ ಇರಲಿಲ್ಲ, ನೀನು ಕೇಳುತ್ತಲೂ ಇರಲಿಲ್ಲ. ಯುಗ ಯುಗಗಳು ಕಳೆದರೂ ಅವರ ಖ್ಯಾತಿ ಉಳಿಯುತ್ತಲೂ ಇರಲಿಲ್ಲ. ನಿಮ್ಮ ಮಾತು ನಿಜ ಸ್ವಾಮಿ. ಸತ್ಯಕ್ಕೆ ಹೇಗೆ ಸಾವಿಲ್ಲವೋ ಹಾಗೆ ಹರಿಶ್ಚಂದ್ರರ ಪ್ರಸಿದ್ಧಿಗೂ ಕೊನೆಯಿಲ್ಲ. ಅವರ ಆದರ್ಶ ಎಲ್ಲ ಕಾಲಕ್ಕೂ ಪ್ರಸ್ತುತ. ನಿನ್ನ ಮಾತು ನಿಜ ದೇವಿ. ಮನುಷ್ಯ ಕೇವಲ ತನಗಾಗಿ ಬದುಕುವುದರಿಂದೇನು? ಒಂದು ಆದರ್ಶಕ್ಕಾಗಿ ಬದುಕಿ ಸತ್ತ ನಂತರವೂ ಅವನ ಬದುಕು ಮುಂದಿನ ಪೀಳಿಗೆಗೆ ಮಾರ್ಗದರ್ಶಕವಾಗಬೇಕು. ಹರಿಶ್ಚಂದ್ರರಂತೆ ಕೀರ್ತಿಶಾಲಿಯಾಗಲು ರಾಜ್ಯ ಕಳೆದುಕೊಳ್ಳಬೇಕೆ? ಅವರಂತೆ ಹಲವಾರು ಕಷ್ಟ ಪರಂಪರೆಗಳನ್ನು ಎದುರಿಸಬೇಕೆ? ಧರ್ಮಕ್ಕಾಗಿ ಸತ್ಯಕ್ಕಾಗಿ ಪಡುವ ಕಷ್ಟಗಳು ಕಷ್ಟವೇ ಅಲ್ಲ ದೇವಿ. ಏಕೆಂದರೆ ಆ ಕಷ್ಟಗಳು ಫಲಿತಾಂಶದಲ್ಲಿ ಶುಭ ಫಲಗಳನ್ನು ನೀಡುತ್ತವೆ. ಒಂದು ವೇಳೆ ಅಂಥ ಸಂದರ್ಭ ನಿಮಗೆ ಬಂದರೆ ಹರಿಶ್ಚಂದ್ರರಂತೆ ರಾಜಭಾಗ್ಯಗಳನ್ನು ತ್ಯಾಗ ಮಾಡುವಿರಾ? ಖಂಡಿತ ಮಾಡುತ್ತೇನೆ ದೇವಿ. ಧರ್ಮ ರಕ್ಷಣೆಗಾಗಿ ನಾನು ಯಾವ ತ್ಯಾಗಕ್ಕೂ ಸಿದ್ಧನಾಗಿದ್ದೇನೆ. ನನ್ನ ಪ್ರೀತಿಯ ಕಿರಿಯ ರಾಣಿ ಹಿರಿಯ ರಾಣಿ ಆಗುವ ದಿನ ದೂರವಿಲ್ಲ. ನಾನು ಹಚ್ಚಿದ ಕಿಡಿ ಈಗ ಕೈಕೇಯ ಮನಸ್ಸಿನಲ್ಲಿ ಉರಿಯಲು ಆರಂಭವಾಗಿದೆ. ಉರಿಯಲಿ ಉರಿಯಲಿ, ಚೆನ್ನಾಗಿ ಉರಿಯಲಿ. ಈ ಉರಿ ದಿನಕ್ರಮೇಣ ಧಗಧಗಿಸಬೇಕು. ಭರತನ ಪಟ್ಟಾಭಿಷೇಕವಾಗುವವರೆಗೂ ಈ ಬೆಂಕಿ ಉರಿಯುತ್ತಲೇ ಇರಬೇಕು. ಮಹಾರಾಣಿ. ಮಂಥರೆ, ಎಲ್ಲಿಗೆ ಹೋಗಿದ್ದೆ? ಎಷ್ಟು ಹೊತ್ತಿನಿಂದ ನಿನಗಾಗಿ ಕಾಯುತ್ತಿರುವೆ. ಸಖಿಯರನ್ನು ಕಳುಹಿಸಿದರೂ ನೀನೇಕೆ ತಡ ಮಾಡಿದೆ? ಇಷ್ಟೊಂದು ಆವೇಶವೇಕೆ ಮಹಾರಾಣಿ? ತಾಳ್ಮೆ ತಾಳ್ಮೆ, ಕುಳಿತುಕೊಳ್ಳಿ. ಸಖಿ ಬಂದು ಕರೆದ ತಕ್ಷಣ ಹೊರಟೆ. ಆದರೆ ನೆನಪಾಗಿ ನಿಮ್ಮ ಒಳಿತಿಗಾಗಿ ಭರತನಿಗೆ ಬೇಗ ಪಟ್ಟಾಭಿಷೇಕವಾಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸಿ ಬರುವಷ್ಟರಲ್ಲಿ ಇಷ್ಟು ತಡವಾಯಿತು ಅಷ್ಟೇ. ಮಂಥರೆ, ಹಲವು ಪ್ರಶ್ನೆಗಳಿಂದ ನನ್ನ ಮನಸ್ಸಿಗೆ ಘಾಸಿಯಾಗಿದೆ. ಅದಕ್ಕೆ ಉತ್ತರ ಬೇಕು. ಅಶಾಂತಿಯಿಂದ ತಲ್ಲಣಿಸುತ್ತಿರುವ ನನಗೆ ನೀನೇ ಸಮಾಧಾನ ಹೇಳಬೇಕು ಮಂಥರೆ. ಮಹಾರಾಣಿ, ಇಷ್ಟೊಂದು ಆವೇಶ ಒಳ್ಳೆಯದಲ್ಲ. ನಾನಿರುವುದು ಏತಕ್ಕೆ? ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಶಾಂತಿ ದೊರಕಿಸಿಕೊಡುವುದೇ ನನ್ನ ಗುರಿ. ನಾನು ಜೀವಂತ ಇರುವವರೆಗೂ
ನೀವು ಯಾವುದಕ್ಕೂ ಚಿಂತಿಸಬೇಕಾಗಿಲ್ಲ. ಹೇಳಿ, ನಿಮ್ಮನ್ನು ಕಾಡುತ್ತಿರೋ ಪ್ರಶ್ನೆ ಯಾವುದು? ಮಂಥರೆ, ನನ್ನ ಪುತ್ರ ಭರತನಿಗೆ ಯುವರಾಜ ಪಟ್ಟಾಭಿಷೇಕವಾಗಬೇಕು. ಮುಂದಿನ ಮಹಾರಾಜ ನನ್ನ ಪುತ್ರ ಭರತನೇ ಆಗಬೇಕೆಂಬ ನಿನ್ನ ಕನಸು, ನನ್ನ ಆಸೆ. ರಾಣಿ, ಅದು ಬರೀ ಕನಸಲ್ಲ, ನನಸಾಗುವ ಕನಸು. ಆದರದು ಧರ್ಮ ಸಮ್ಮತವಲ್ಲವೆಂದು ಹೇಳುತ್ತಾರಲ್ಲ. ಧರ್ಮ? ಯಾವುದು ಧರ್ಮ? ಯಾರ ಸಮ್ಮತಿ? ಅವರಿಗೆ ಬೇಡವೆನ್ನಲು ಒಂದು ಧರ್ಮ, ನಮಗೆ ಬೇಕೆನ್ನಲು ಒಂದು ಧರ್ಮ. ಹಾಗಲ್ಲ ಮಂಥರೆ, ಇದಕ್ಕೆ ಮಹಾರಾಜರು ಒಪ್ಪಿಗೆ ಕೊಟ್ಟರು. ಮಂತ್ರಿಗಳು, ಸೇನಾಧಿಪತಿಗಳು, ರಾಜ ಪುರೋಹಿತರು, ಗಣ್ಯರು, ಪ್ರಜೆಗಳು ಇವರೆಲ್ಲರೂ ಇದಕ್ಕೆ ವಿರೋಧಿಸಿದರೆ ಏನು ಮಾಡುವುದು? ಇವರೆಲ್ಲ ಏಕೆ ವಿರೋಧಿಸುತ್ತಾರೆ? ಮಂಥರೆ, ಎಲ್ಲರೂ ಬಲ್ಲಂತೆ ರಾಮ ತಾನೇ ಜ್ಯೇಷ್ಠ ಪುತ್ರ. ತಂದೆಯ ನಂತರ ಹಿರಿಯ ಪುತ್ರ ಸಿಂಹಾಸನದ ಉತ್ತರಾಧಿಕಾರಿಯಾಗಬೇಕೆಂಬುದು ಎಲ್ಲರ ನಂಬಿಕೆ. ನಾನು ಕಂಡಂತೆ ಸಾಮಾನ್ಯವಾಗಿ ಇದೇ ಸಂಪ್ರದಾಯ ನಡೆದು ಬಂದಿದೆ. ಮಹಾರಾಣಿ, ಕಿರಿಯ ಪುತ್ರನಿಗೆ ಪಟ್ಟ ಕಟ್ಟಿ ನಾವೇ ಹೊಸ ಸಂಪ್ರದಾಯವನ್ನು ಆರಂಭಿಸೋಣ. ಮನುಷ್ಯರು ಮಾಡಿದ ಸಂಪ್ರದಾಯವನ್ನು ಮನುಷ್ಯರೇ ಮುರಿದರೆ ತಪ್ಪೇನು ಮಹಾರಾಣಿ? ಆದರದು ನೀನು ಮಾತನಾಡುವಷ್ಟು ಸುಲಭವೇ? ಸುಲಭವೋ ಕಷ್ಟವೋ, ಅಂತಿಮವಾಗಿ ನಮ್ಮ ಭರತನೇ ರಾಜಸಿಂಹಾಸನವನ್ನು ಏರಬೇಕು. ಇಲ್ಲ ಮಂಥರೆ, ಇಲ್ಲ. ನನಗೇನೋ ಇದು ಸಾಧ್ಯವಾಗುವ ನಂಬಿಕೆ ಇಲ್ಲ. ಈಗಾಗಲೇ ಸಾಕಷ್ಟು ಜನಪ್ರಿಯನಾಗಿರುವ ರಾಮನ ಪರವಾಗಿ ಇಡೀ ಪ್ರಜಾ ಸಮೂಹವೇ ನಮ್ಮ ವಿರುದ್ಧ ನಿಲ್ಲಬಹುದು. ಮಹಾರಾಜರೇ ನಿರ್ಧರಿಸಿದರೆ ಅದಾಗಬಹುದು. ಆದರೆ ಮಂಥರೆ, ಈ ಎಲ್ಲರ ವಿರೋಧ ಕಟ್ಟಿಕೊಂಡು ಮಹಾರಾಜರು ಅಂತಹ ನಿರ್ಧಾರ ತೆಗೆದುಕೊಳ್ಳುವರೆ? ತೆಗೆದುಕೊಳ್ಳಲೇಬೇಕು. ಇಂತಹ ನಿರ್ಧಾರವನ್ನು ತೆಗೆದುಕೊಳ್ಳಲೇಬೇಕು. ಅದು ಮಹಾರಾಜರ ಧರ್ಮ. ಅದೇನದು ಮಹಾರಾಜರ ಧರ್ಮ? ಕೊಟ್ಟ ಮಾತನ್ನು ತಪ್ಪದೇ ಪಾಲಿಸುವುದು ರಘುವಂಶದವರ ಧರ್ಮವಲ್ಲವೇ? ಅದೇ ಅವರ ಸಂಪ್ರದಾಯವಲ್ಲವೇ? ಅದರಿಂದಲೇ ಅವರ ಕೀರ್ತಿ 3 ಲೋಕಗಳಲ್ಲೂ ಪ್ರಸಿದ್ಧವಲ್ಲವೇ? ಹೌದು. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಇದೇ ವಂಶದ ಹರಿಶ್ಚಂದ್ರ ಮಹಾರಾಜರು ಸತ್ಯ ಹರಿಶ್ಚಂದ್ರರೆಂದು ಪ್ರಖ್ಯಾತರು. ಹೌದು, ಸತ್ಯ ಪಾಲನೆಗಾಗಿ ಅವರು ಅನುಭವಿಸಿದ ಸಂಕಟಗಳಿಗೆ ಎಣೆಯಿಲ್ಲ. ಅಂಥ ವಂಶದಲ್ಲಿ ಜನಿಸಿದ ದಶರಥ ಮಹಾರಾಜರು ಈ ಆದರ್ಶವನ್ನು ಪಾಲಿಸಬೇಕು. ಹಿರಿಯ ಪುತ್ರನಿಗೆ ಪಟ್ಟ ಕಟ್ಟಿ ಆ ಧರ್ಮವನ್ನು ಉಳಿಸಿಕೊಳ್ಳುತ್ತಾರೋ, ಕೊಟ್ಟ ಮಾತನ್ನು ನಡೆಸುವ ಈ ಧರ್ಮವನ್ನು ಉಳಿಸಿಕೊಳ್ಳುತ್ತಾರೋ ನಾನು ನೋಡುತ್ತೇನೆ. ಮಂಥರೆ, ಅದೇನೆಂದು ಬೇಗ ಹೇಳು. ಅದೇನೇ ಆದರೂ ದಶರಥ ಮಹಾರಾಜರು ಕೊಟ್ಟ ಮಾತಿಗೆ ತಪ್ಪುವಂತಹ ಕೀಳು ವ್ಯಕ್ತಿಯಾಗುವುದಂತೂ ಸಾಧ್ಯವೇ ಇಲ್ಲ. ಅಂದ ಮೇಲೆ ನನ್ನ ಕನಸು ನನಸಾಗುವುದು ಮಹಾರಾಣಿ. ನಿಮ್ಮ ಆಸೆಯು ಈಡೇರುವುದು.
ಭರತನು ರಾಜನಾಗುತ್ತಾನೆ. ನಿಮ್ಮ ವಿವಾಹದ ಮೊದಲೇ ಭರತನಿಗೆ ರಾಜನಾಗುವ ಅಧಿಕಾರ ಪ್ರಾಪ್ತಿಯಾಗಿದೆ. ನಿಜವೇ ಮಂಥರೆ? ಅದೇನೆಂದು ಕೊಂಚ ಬಿಡಿಸಿ ಹೇಳುವೆಯಾ? ಹೇಳುತ್ತೇನೆ ಮಹಾರಾಣಿ. ನಿಮ್ಮ ವಿವಾಹದ ಮೊದಲು ದಶರಥ ಮಹಾರಾಜರು ಅಶ್ವಪತಿ ಮಹಾರಾಜರನ್ನು ಕಾಣಲು ಬಂದಿದ್ದರು. ನೆನಪಿದೆಯೇ? ಆಗ ತಮ್ಮ ರಾಜ್ಯದ ಸುಭಿಕ್ಷತೆಯನ್ನು ಕಂಡು ನನಗೆ ಪರಮಾನಂದವಾಗಿದೆ. ನಿಮ್ಮ ಆಗಮನದಿಂದ ನನಗೂ ಅಷ್ಟೇ ಸಂತೋಷವಾಗಿದೆ. ದಶರಥ ಮಹಾರಾಜ, ನಿಮ್ಮ ವಂಶದ ಹಿರಿಮೆ, ಕೀರ್ತಿ, ಪರಾಕ್ರಮ, ಸಿರಿ ಸಂಪತ್ತುಗಳ ಬಗ್ಗೆ ಯಾರಿಗೆ ತಿಳಿಯದು? ನನ್ನ ಕೇಕೆಯ ದೇಶ, ನಿಮ್ಮ ಕೋಸಲ ದೇಶಗಳ ನಡುವೆ ಮೊದಲಿನಿಂದಲೂ ಒಳ್ಳೆಯ ಬಾಂಧವ್ಯವಿದೆ. ನನಗೆ ನಿಮ್ಮ ಬಗ್ಗೆ, ನಿಮ್ಮ ನಾಡಿನ ಬಗ್ಗೆ ಹೆಚ್ಚಿನ ಪ್ರೀತಿ ಗೌರವಗಳಿವೆ. ನಮ್ಮ ಈ ಸ್ನೇಹವನ್ನು ಸಂಬಂಧವಾಗಿ ಬೆಸೆಯಲು ತಾವು ಉತ್ಸುಕರಾಗಿರೋದ್ರಿಂದ ನಾನಿದನ್ನೆಲ್ಲ ಹೇಳಬೇಕಾಯಿತು. ಅಶ್ವಪತಿ ಮಹಾರಾಜರೇ, ತಾವು ನನ್ನ ಬಗ್ಗೆ, ನನ್ನ ನಾಡಿನ ಬಗ್ಗೆ ಇಟ್ಟಿರುವ ಸದ್ಭಾವನೆಗೆ ನನ್ನ ಕೃತಜ್ಞತೆಗಳು. ನನ್ನ ಸದುದ್ದೇಶದ ಕೋರಿಕೆಯನ್ನು ತಾವು ನಿರಾಕರಿಸಲಾರಿ ಎಂಬ ಭರವಸೆಯಿಂದ ನಾನಿಲ್ಲಿಗೆ ಆಗಮಿಸಿದ್ದೇನೆ. ನನ್ನ ಬಯಕೆಯನ್ನು ತಮ್ಮ ಮುಂದಿರುವ ಧೈರ್ಯವನ್ನು ಮಾಡಿದ್ದೇನೆ. ದಶರಥ ಮಹಾರಾಜ, ನಿಮ್ಮ ನಂಬಿಕೆಯನ್ನು ನಿರಾಸೆಗೊಳಿಸಲು ನನಗಿಷ್ಟವಿಲ್ಲ. ಹಾಗೆಂದು ಈ ತಕ್ಷಣವೇ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಿಲ್ಲ. ನನ್ನ ಪುತ್ರಿ ಕೈಕೆಯನ್ನು ತಮಗೆ ಕೊಟ್ಟು ವಿವಾಹ ಮಾಡುವುದರ ಬಗ್ಗೆ ಯೋಚಿಸಿ ನಿರ್ಧಾರ ತೆಗೆದುಕೊಳ್ಳಲು ನಮಗೆ ಸ್ವಲ್ಪ ಸಮಯಾವಕಾಶ ಬೇಕಾಗಿದೆ. ಏನು, ನಮ್ಮ ರಾಜಕುಮಾರಿ ಕೈಕೇಯನ್ನು ಇವರಿಗೆ ವಿವಾಹ ಮಾಡಿಕೊಡುವುದೇ? ಛೇ, ನಮ್ಮ ಮಿಂಚಿನ ಬಳ್ಳಿ ದಿವ್ಯ ಸುಂದರಿ ಕೈಕೇಯಿಯಲ್ಲಿ ಈ ವಯಸ್ಸಾದ ದಶರಥ ಮಹಾರಾಜರಲ್ಲಿ. ಅಶ್ವಪತಿ ಮಹಾರಾಜರೇ, ತಾವು ಕಾಲಾವಕಾಶವನ್ನು ತೆಗೆದುಕೊಳ್ಳಬಹುದು. ತಾವು ತೆಗೆದುಕೊಳ್ಳುವ ನಿರ್ಧಾರವನ್ನು ನಾಳೆಯೂ ತಿಳಿಸಬಹುದು. ಆದರೆ ತಮ್ಮ ಪುತ್ರಿಯನ್ನು ನಾನು ಸಂತಾನ ಪ್ರಾಪ್ತಿಗಾಗಿಯೇ ವಿವಾಹವಾಗಲು ಬಯಸುತ್ತಿರುವುದಂತೂ ಸತ್ಯ. ಆದರೆ ಮಹಾರಾಜರೇ, ನನ್ನ ಪತ್ನಿ ಕೌಸಲ್ಯ, ಸುಮಿತ್ರ ಈರ್ವರೂ ಗುಣವತಿಯರು, ಪತಿಭಕ್ತ ಪರಾಯಣರು. ನನ್ನ ಸಂಸಾರದಲ್ಲಿ ಒಡಕಿರಬಹುದೇ ಎಂದು ತಾವು ಸಂದೇಹ ಪಡುವ ಅಗತ್ಯವಿಲ್ಲ. ನನ್ನ ಪತ್ನಿಯರಿಗೆ ಸಂತಾನವಾಗಿದ್ದರೆ ನಾನು ತಮ್ಮಲ್ಲಿಗೆ ಬರುತ್ತಿರಲಿಲ್ಲ. ಸಂತಾನವಿಲ್ಲದ ಬದುಕು ನಿರರ್ಥಕ ಎಂಬುದು ತಮಗೂ ತಿಳಿದಂತಹ ವಿಷಯವೇ. ನನಗೆ ಅರ್ಥವಾಗುತ್ತದೆ ಮಹಾರಾಜ. ಎಷ್ಟೇ ಭೋಗ ಭಾಗ್ಯಗಳಿದ್ದರೂ ಮಕ್ಕಳಿಲ್ಲದೆ ನಿಷ್ಪ್ರಯೋಜಕ. ಮಕ್ಕಳಿಲ್ಲದ ಮನೆ ಚಂದ್ರನಿಲ್ಲದ ರಾತ್ರಿಯಂತೆ, ದೀಪವಿಲ್ಲದ ಮನೆಯಂತೆ ಬದುಕು ನಿಸ್ಸಾರವೆನಿಸುತ್ತದೆ. ಸಂತಾನಾಪೇಕ್ಷೆಯಿಂದ ತಾವು ಮತ್ತೊಂದು ವಿವಾಹವಾಗಲು ನಿರ್ಧರಿಸಿರುವುದು ತಪ್ಪೆಂದು ನಾನು ಹೇಳುವುದಿಲ್ಲ. ಮಹಾರಾಜರೇ, ನನ್ನ ಭಾವನೆಗಳು ಈಗ ತಮಗೆ ಅರ್ಥವಾಗಿದೆ ಎಂಬ ಭರವಸೆ ನನಗೆ ಬಂದಿದೆ. ಇನ್ನು ಈ ವಿಷಯದಲ್ಲಿ ಹೆಚ್ಚಿಗೆ ಹೇಳಲು ನಾನು ಶಕ್ತನಲ್ಲ. ಅಶ್ವಪತಿ ಮಹಾರಾಜರೇ, ತಮ್ಮ ಪುತ್ರಿಯಿಂದ ನಮ್ಮ ವಿಶ್ವವಿಖ್ಯಾತ ರಘುವಂಶ ಮುಂದುವರಿಯಲು ಅವಕಾಶ ಮಾಡಿಕೊಡಿ. ತಾವು ಕನ್ಯಾದಾನ ಮಾಡುವುದರಿಂದ ನಾನು ಲೌಕಿಕ ಋಣದಿಂದ ಮುಕ್ತರಾಗುತ್ತೇನೆ. ಚಿಂತಿಸಬೇಡಿ ಮಹಾರಾಜ, ನನ್ನ ನಿರ್ಧಾರವನ್ನು ಅತಿ ಶೀಘ್ರದಲ್ಲಿ ತಿಳಿಸುತ್ತೇನೆ. ಅಲ್ಲಿಯ ತನಕ ತಾವು ನಮ್ಮ ಅತಿಥಿ ಗೃಹದಲ್ಲಿ ವಿಶ್ರಾಂತಿ ಪಡೆಯಿರಿ. ಹಾಗೆಯೇ ಆಗಲಿ ಮಹಾರಾಜ.
ಮಂಥರೆ, ಇಷ್ಟೆಲ್ಲ ನಡೆಯುತ್ತೆ? ಹೌದು ಮಹಾರಾಣಿ. ಅಯೋಧ್ಯೆಯ ಮಹಾರಾಜರು ನಿಮ್ಮ ತಂದೆಯವರ ಬಳಿ ನಿಮ್ಮ ವಿವಾಹ ಪ್ರಸ್ತಾಪವಿರಿಸಿ ಹೋದ ನಂತರ ನನಗೆ ಸಮಾಧಾನವೇ ಇರಲಿಲ್ಲ. ನನ್ನ ಇಷ್ಟವನ್ನು ಯಾರು ಕೇಳುತ್ತಾರೆ? ನಿಮ್ಮ ತಂದೆಯವರು ನಿರ್ಧಾರ ಮಾಡಿದರೆ ಯಾರೂ ತಡೆಯಲು ಸಾಧ್ಯವಿಲ್ಲ. ನೀವು ಕೂಡ ಮರು ಮಾತಾಡದೆ ಒಪ್ಪಿಕೊಳ್ಳಬೇಕಾಗಬಹುದು ಎಂದು ನನಗೂ ಗೊತ್ತಿತ್ತು. ಆದರೆ ಎಲ್ಲೋ ಒಂದು ಕಡೆ ಸಾಕಷ್ಟು ವಯಸ್ಸಾಗಿರುವ, ಈಗಾಗಲೇ 2 ವಿವಾಹವಾಗಿರುವ ದಶರಥ ಮಹಾರಾಜರಿಗೆ ಮಿಂಚಿನ ಬಳ್ಳಿಯಂತಹ ತಮ್ಮ ಸುಂದರ ಪುತ್ರಿಯನ್ನು ನಿಮ್ಮ ತಂದೆಯವರು ಕೊಡಲಾರರೇನೋ ಎಂಬ ಭಾವನೆಯೂ ಇತ್ತು. ಮಂಥರೆ, ದಾಸಿಯಾದ ನೀನೇ ನನ್ನ ಬಗ್ಗೆ ಅಷ್ಟೆಲ್ಲ ಯೋಚನೆ ಮಾಡಿದೆ. ಸ್ವತಃ ನನ್ನನ್ನು ಹೆತ್ತ ತಂದೆಯವರು ದಶರಥ ಮಹಾರಾಜರಿಗೆ ನನ್ನನ್ನು ವಿವಾಹ ಮಾಡಿಕೊಡುವ ನಿರ್ಧಾರವನ್ನು ಮಾಡಿದ ಕಾರಣವಾದರೂ ಏನು? ಅವರು ಕೂಡಲೇ ಒಪ್ಪಲಿಲ್ಲ ಮಹಾರಾಣಿ. ಕಾಲಾವಕಾಶ ಬೇಕೆಂದು ಕೇಳಿದರೆಂದು ಹೇಳಿದನಲ್ಲ. ಫಲಿತಾಂಶ ಅದೇ ಆದ ಮೇಲೆ ಕಾಲಾವಕಾಶದಿಂದ ಏನು ಪ್ರಯೋಜನವಾಯಿತು? ಹೌದು ಮಹಾರಾಣಿ. ಆದರೆ ದಶರಥ ಮಹಾರಾಜರು ತಮ್ಮ ಶೌರ್ಯ ಪರಾಕ್ರಮಗಳಿಗೆ, ಸಿರಿ ಸಂಪತ್ತಿಗೆ, ವಂಶದ ಘನತೆಗೆ ಅತ್ಯಂತ ಪ್ರಖ್ಯಾತರಾಗಿದ್ದರು. ಸಿರಿ ಸಂಪತ್ತು ಇದ್ದು ಬಿಟ್ಟರೆ ತಮ್ಮ ಮಗಳು ಸುಖವಾಗಿರುತ್ತಾಳೆಂದು ನಮ್ಮ ತಂದೆಯವರು ಭಾವಿಸಿದರೆ ಅದರಲ್ಲಿ ತಪ್ಪೇನು ಮಹಾರಾಣಿ? ಎಲ್ಲ ತಂದೆ ತಾಯಿಯಂದಿರು ತಮ್ಮ ಮಗಳು ಸಿರಿ ಸಂಪತ್ತಿಗೆ ಇರುವ ಮನೆ ಸೇರಬೇಕೆಂದು ಬಯಸುತ್ತಾರಲ್ಲವೇ? ಹೌದು ಮಂಥರೆ, ಎಲ್ಲ ತಂದೆ ತಾಯಂದಿರು ಹಾಗೆಯೇ ಬಯಸುತ್ತಾರೆ. ಆದರೆ ನನ್ನ ತಂದೆಯವರು ಎಲ್ಲರಂತೆ ಸಾಮಾನ್ಯ ತಂದೆಯಾಗಿ ಯೋಚಿಸಿಬಿಟ್ಟರೆ ತಮ್ಮ ಮಗಳ ಮನಸ್ಸಿನಲ್ಲಿ ಏನಿದೆ ಎಂದು ಕೊಂಚವೂ ಯೋಚಿಸಲಿಲ್ಲವಲ್ಲ. ಸೀತೆ, ಏನು ಸೋದರಿ? ಬೇಸರವಾಯಿತೆ? ಏಕೆ? ನನ್ನ ಮಾತಾಮಯ್ಯವರು, ನಿನ್ನ ಮಾತಾಮಯ್ಯವರು ಅನುಭವಿಸಿದ ಕಷ್ಟಗಳನ್ನು ಕೇಳಿದ ಮೇಲೆ ಯಾರಿಗೆ ತಾನೇ ಬೇಸರವಾಗುವುದಿಲ್ಲ? ಸ್ನೇಹದ ಸದ್ಭಾವನೆಯಿಂದ ಬಾಗಿಲಿಗೆ ಬಂದವರನ್ನು ದೂರವಿರಿಸುವ ದುಷ್ಟತನ ಸಾಧ್ಯವೇ ಎಂದು ನನಗೆ ಆಶ್ಚರ್ಯವಾಯಿತು. ಕಿರಿಯ ರಾಣಿಯವರು ಗುಣದಲ್ಲಿಯೂ ಕಿರಿಯರಾದರಲ್ಲ ಎಂದು ವಿಷಾದವಾಗುತ್ತಿದೆ. ಹಿರಿಯ ರಾಣಿಯರು ಸಹನಾಶೀಲರಲ್ಲದಿದ್ದರೆ ದಶರಥ ಮಹಾರಾಜನ ಅರಮನೆಯು ಮುರಿದ ಮನಸ್ಸುಗಳ ರಣಾಂಗಣವಾಗುತ್ತಿತ್ತು. ನಮ್ಮ ಮಾತಾಮಯ್ಯವರ ಹಿರಿತನವನ್ನು ಮೆಚ್ಚಿದರೆ ಸಾಕೆ, ಗೌರವಿಸಿದರೆ ಸಾಕೆ. ಮತ್ತೇನು ಮಾಡಬೇಕು ಎನ್ನುತ್ತೀಯ? ಅವರ ಪುತ್ರಿಯರಂತಿರುವ ನಾವು ಅವರ ನೋವನ್ನು ನಿವಾರಿಸಲು ಪ್ರಯತ್ನಿಸಬಾರದೆ? ಅವರಿಗಾದ ಅನ್ಯಾಯವನ್ನು ಸರಿಪಡಿಸುವುದು ನಮ್ಮ ಕರ್ತವ್ಯವಲ್ಲವೇ? ನಿಜ ಊರ್ಮಿಳೆ, ನನ್ನಲ್ಲೂ ಆ ಭಾವನೆ ಇದೆ. ಆದರೆ ನಾವೇನೂ ಮಾಡಲಾಗುವುದಿಲ್ಲ. ಬಹುಶಃ ನಮ್ಮ ಪತಿಯರು ಪ್ರಯತ್ನಿಸಬೇಕೇನೋ. ಅವರು ಅಂತ ಪ್ರಯತ್ನ ಪಡುತ್ತಾರಾ? ಇಲ್ಲ ಸಹೋದರಿ, ಅವರು ಎಲ್ಲರನ್ನು ಸ್ವಂತ ಮಾತೆಯಂತೆಯೇ ಪ್ರೀತಿಸುತ್ತಾರೆ, ಗೌರವಿಸುತ್ತಾರೆ. ಎಲ್ಲರೂ ಒಂದೇ ತಾಯಿಯ ಮಕ್ಕಳಂತೆ ಪರಸ್ಪರ ಸ್ನೇಹದಿಂದಿರುತ್ತಾರೆ. ಅವರಲ್ಲಿಲ್ಲದ ತಾರತಮ್ಯವನ್ನು ನಾವು ಮಾಡುವುದು ತಪ್ಪಲ್ಲವೇ? ಮಹಾರಾಜರು ಆ ತಾರತಮ್ಯವನ್ನು ಮಾಡಬಹುದೇನು? ಕಿರಿಯ ರಾಣಿಯವರು ಹಾಗೆ ವರ್ತಿಸಬಹುದೇನು? ಸೋದರಿ, ನಿನ್ನ ಭಾವನೆ ನನಗೆ ಅರ್ಥವಾಗುತ್ತದೆ. ಆದರೆ ಚಿಕ್ಕ ಬಾಯಿ ದೊಡ್ಡ ಮಾತು ಎಂಬಂತೆ ನಾವು ಚಿಕ್ಕವರು. ದೊಡ್ಡವರಿಗೆ ಬುದ್ಧಿವಾದ ಹೇಳಲು ಸಾಧ್ಯವಾಗುತ್ತದೆಯೇ? ನಿನ್ನ ಮಾತು ಸರಿ ಸೀತೆ, ನಾವು ಏನು ಮಾಡಲಾಗುವುದಿಲ್ಲ. ಮಾತಾಮಯ್ಯವರು ಹಾಗೇ ಹೇಳಿದರು. ಸೋದರಿ, ಒಂದಲ್ಲ ಒಂದು ದಿನ
ಮಹಾರಾಜರ ಪುತ್ರರೇ ತಮ್ಮ ಮಾತೆಯವರಿಗೆ ಆಗುತ್ತಿರೋ ಅನ್ಯಾಯವನ್ನು ಸರಿಪಡಿಸಬಹುದು. ಇಲ್ಲವೇ ಅವರು ನಂಬಿದ ದೈವವೇ ಅವರಿಗೆ ಶಾಂತಿಯನ್ನು ಕೊಡಲಿ ಎಂದುಕೊಳ್ಳಬೇಕು. ಅಷ್ಟೇ ಅಷ್ಟೇ, ನಮ್ಮಿಂದ ಆಗುವುದಷ್ಟೇ. ಬರೀ ಶುಭವನ್ನು ಹಾರೈಸುತ್ತಿರುವುದಷ್ಟೇ ನಮ್ಮ ಕರ್ತವ್ಯ. ಅಷ್ಟೇ ಅಲ್ಲ ಮಹಾರಾಣಿ, ನಿಮ್ಮ ತಂದೆಯವರು ತುಂಬ ದೂರದೃಷ್ಟಿಯಿಂದ ಯೋಚಿಸಿದ್ದರು. ದೂರದೃಷ್ಟಿಯೇ? ಏನದು? ನಿಮ್ಮ ತಂದೆಯವರು ವಿವಾಹಕ್ಕೆ ಸಮ್ಮತಿಸಿದ್ದರು ನಿಜ, ಆದರೆ ಅದಕ್ಕೆ ಮೊದಲು ಒಂದು ನಿಬಂಧನೆಯನ್ನು ಹಾಕಿದ್ದರು. ನಿಬಂಧನೆಯೇ? ನಿಬಂಧನೆಯೇ? ನಿಮ್ಮ ಪುತ್ರಿಯನ್ನು ವಿವಾಹವಾಗಲು ನನಗೆ ನಿಬಂಧನೆಯೇ? ಆ ಕಾರಣಕ್ಕಾಗಿ ಇಷ್ಟೊಂದು ಕಾಲಾವಕಾಶವನ್ನು ತೆಗೆದುಕೊಂಡಿದೆ. ಹೌದು ಮಹಾರಾಜ, ನಾನು ರಾಜನಾಗಿ ಅಲ್ಲ, ಒಬ್ಬ ತಂದೆಯಾಗಿ ಯೋಚಿಸಬೇಕಾಗುತ್ತದೆ. ಯಾರೇ ಆಗಲಿ ತಮ್ಮ ಮಗಳ ಭವಿಷ್ಯ ಸುಖ ಸಂತೋಷದಿಂದ ಕೂಡಿರಬೇಕೆಂದು ಯೋಚಿಸುವುದು ಸಹಜ. ಮಹಾರಾಜ, ನನ್ನ ಅರಮನೆಯಲ್ಲಿ ನಿಮ್ಮ ಪುತ್ರಿಯ ಸುಖ ಸಂತೋಷಕ್ಕೆ ಯಾವ ಕೊರತೆಯೂ ಉಂಟಾಗುವುದಿಲ್ಲ. ಆ ನಂಬಿಕೆ ನನಗಿದೆ ಮಹಾರಾಜ. ನೀವು ಹೇಳಿದಂತೆ ಗುಣವಂತೆಯರಾದ ನಿಮ್ಮ ಹಿರಿಯ ಮಹಾರಾಣಿಯರಿಂದ ಯಾವುದೇ ತೊಂದರೆ ಉಂಟಾಗುವುದಿಲ್ಲವೆಂದು ನನಗೆ ನಂಬಿಕೆ ಇದೆ. ಆದರೆ ಅವಳ ಸ್ಥಾನಮಾನಗಳಿಗೆ ಗೌರವಕ್ಕೆ ಚ್ಯುತಿಯಾಗಬಾರದೆಂದು ನನ್ನ ಉದ್ದೇಶ. ಮಹಾರಾಜ, ನಿಮ್ಮ ಪೂರ್ವಾಲೋಚನೆ ಸಮಂಜಸವಾಗಿದೆ. ನಿಮ್ಮ ನಿಬಂಧನೆ ಏನೆಂದು ತಿಳಿಸಿ. ತಿಳಿಸುತ್ತೇನೆ ಮಹಾರಾಜ, ತಿಳಿಸುತ್ತೇನೆ. ಮಹಾರಾಜ, ನಿಮ್ಮ ನಿಬಂಧನೆ ಏನೆಂದು ನಿಸ್ಸಂಕೋಚವಾಗಿ ತಿಳಿಸಿ. ಅದೆಂತಹ ನಿಬಂಧನೆ ಆದರೂ ಸರಿ, ಅದನ್ನು ನಾನು ಪುರಸ್ಕರಿಸುತ್ತೇನೆ. ತಿಳಿಸುತ್ತೇನೆ ಮಹಾರಾಜ, ತಿಳಿಸುತ್ತೇನೆ. ಮುಂದೆ ನನ್ನ ಪುತ್ರಿ ಕೈಕೆಯ ಉದರದಲ್ಲಿ ಜನಿಸುವ ಪುತ್ರನಿಗೆ ಪಟ್ಟಾಭಿಷೇಕ ಮಾಡಬೇಕು. ಇದು ನಮ್ಮ ನಿಬಂಧನೆ. ಈ ನಿಬಂಧನೆಗೆ ಒಪ್ಪುವುದಾದರೆ ಈ ನಿಮ್ಮ ವಿವಾಹ ನಡೆಯುತ್ತದೆ. ದಶರಥ ಮಹಾರಾಜ, ಕ್ಷಮಿಸಬೇಕು. ಈ ನಿಬಂಧನೆ ನಿಮಗೆ ಕಷ್ಟವಾದರೆ ಈ ವಿಷಯವನ್ನು ಇಲ್ಲಿಗೆ ಬಿಡಬೇಕು. ನಿಮಗೇನಂತೆ, ಯಶೋವಂತ ಮಹಾರಾಜರು ನನ್ನ ಪುತ್ರಿಗಿಂತ ಅನುರೂಪಳಾದ ರಾಜಕುಮಾರಿಯೇ ನಿಮಗೆ ದೊರಕುತ್ತಾಳೆ.